25 ಮೊಬೈಲ್ಗಳನ್ನು ಇವತ್ತು ನಾವು ಅವ್ರಿಗೆ ಕೊಟ್ಟಿದ್ದೀವಿ. ನಾನು ವಿಶೇಷವಾಗಿ ಅವರು ಸದರ್ ಬಜಾರ್ನ ಪಿ ಆಗಿರ್ತಕ್ಕಂಥ ಉಮೇಶ್ ಅವರಿಗೆ ಮತ್ತು ಅವ್ರ PSR ಅವರಿಗೆ ಹಾಗೂ ಇದರಲ್ಲಿ ಯಾರು ಕೆಲಸ ಮಾಡಿದರೆ ನಮ್ಮ ಇಬ್ಬರು ಸಿಬ್ಬಂದಿಗಳು ಅವರಿಗೆ ನಾನು ಕಂಗ್ರ್ಯಾಚುಲೇಷನ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ರಾಯಚೂರು ಸಬ್ ಡಿವಿಷನಿನ ಸದರ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ನಾವು ಮಾಡಿದ್ವಿ. ಈಗ ಸುಮಾರು ಬೇರೆ ಬೇರೆ ಟೈಮಲ್ಲಿ ಕಳೆದಿರ್ತಕ್ಕಂಥ ಸುಮಾರು ಮೊಬೈಲ್ಗಳನ್ನು CIR ಪೋರ್ಟಲ್ ಮುಖಾಂತರ ನಮ್ಮ ಸದರ್ ಬಜಾರ್ನ CP ಆಗಿರ್ತಕ್ಕಂಥ ಉಮೇಶ್ ಕಾಂಬ್ಳೆ ಅವರು ಮತ್ತು PSR ಅವರು ಮತ್ತು ಅವ್ರ ಸಿಬ್ಬಂದಿಯವರು ವಿಶೇಷವಾಗಿರ್ತಕ್ಕಂಥ ಕಾಳಜಿ ವಹಿಸಿ ಅದರಲ್ಲಿ ಪತ್ತೆ ಹಚ್ಚೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಇವತ್ತು ನಾವು ಯಾರು ಮೊಬೈಲ್ ಕಳ್ಕೊಂಡಿದ್ದಾರೋ ಅವ್ರಿಗೆ 25 ಮೊಬೈಲ್ಗಳನ್ನು ಅವರಿಗೆ ಹಿಂದಿರಿಸುವಂಥ ಕಾರ್ಯಕ್ರಮ ನಾವು ಮಾಡಿದ್ವಿ. ತುಂಬ ಖುಷಿ ಆಗುತ್ತೆ. ಸದರ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಉಮೇಶ್ ಕಾಂಬ್ಳೆ ಅವರು ಬಂದಾದ ಮೇಲೆ ಒಳ್ಳೆಯ ಕೆಲಸಗಳನ್ನು ಅವ್ರು ಮಾಡ್ತಾ ಬಂದಿದ್ದಾರೆ. ಅದೇ ನಿಟ್ಟಿನಲ್ಲಿ ಜನರು ಯಾರು ನೊಂದ್ಕೊಂಡಿದ್ದಾರೆ ಬಂದಿರತಕ್ಕಂಥ ಎಲ್ಲರಿಗೂ ಸಹ ಶೀಘ್ರದಲ್ಲೇ ಅವರಿಗೆ ಪರಿಹಾರ ಕೊಡುವಂಥ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಇವತ್ತು 25 ಮೊಬೈಲ್ಗಳನ್ನು ಬೇರೆ ಬೇರೆ ಭಾಗಗಳಲ್ಲಿ ಕೆಲವರು ಆಂಧ್ರದವ್ರು ಇದ್ದಾರೆ, ಕೆಲವರು ನಮ್ಮ ಹೋಮ್ ಗಾರ್ಡ್ ಡಿಪಾರ್ಟ್ಮೆಂಟದಲ್ಲಿ ಇರ್ತಕ್ಕಂಥವ್ರು, ಕೆಲವರು ಹೆಣ್ಮಕ್ಳಿದ್ದಾರೆ. ಸುಮಾರು 25 ಮೊಬೈಲ್ಗಳನ್ನು ಇವತ್ತು ನಾವು ಅವ್ರಿಗೆ ಕೊಟ್ಟಿದ್ದೀವಿ. ನಾನು ವಿಶೇಷವಾಗಿ ಅವರು ಸದರ್ ಬಜಾರ್ನ ಪಿ ಆಗಿರ್ತಕ್ಕಂಥ ಉಮೇಶ್ ಅವರಿಗೆ ಮತ್ತು ಅವ್ರ PSR ಅವರಿಗೆ ಹಾಗೂ ಇದರಲ್ಲಿ ಯಾರು ಕೆಲಸ ಮಾಡಿದರೆ ನಮ್ಮ ಇಬ್ಬರು ಸಿಬ್ಬಂದಿಗಳು ಅವ್ರಿಗೆ ನಾನು ಕಂಗ್ರ್ಯಾಚುಲೇಷನ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಯಾರ್ಯಾರು ಮೊಬೈಲ್ಗಳನ್ನು ಕಳ್ಕೊಂಡಿರ್ತಕ್ಕಂಥ ಮೊಬೈಲ್ಗಳನ್ನು ಮತ್ತೆ ವಾಪಸ್ ಪಡ್ಕೊಂಡಿದ್ದಾರೆ ಅವ್ರಿಗೆ ನಾನು ಶುಭಾಶಯಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆದಮೇಲೆ ಇದೊಂದು CIR ಪೋರ್ಟಲ್ ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ಇದು ಸೆಂಟ್ರಲ್ ಇಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ಅಂತ ಇದೆ CIR ಪೋರ್ಟಲ್. ಇದು ಸೆಂಟ್ರಲೈಸ್ ಆಗಿರ್ತಕ್ಕಂಥದ್ದು. ನಾವು ಒಂದು ಸರಿ ಮೊಬೈಲನ್ನು ಕಳ್ಕೊಂಡಾದ್ಮೇಲೆ ನಾವು ಟೇಷನಲ್ಲಿ ಏನು ಮಾಡ್ತೀವಿ, ಒಂದು ಮಿಸ್ ಅಂತ ಮಾಡ್ಕೊಳ್ತೀವಿ ನಾವು. ಅದನ್ನು ಈ ಪೋರ್ಟಲಲ್ಲಿ ಟೇಷನಲ್ಲಿ ಮಾಡ್ತಾರೆ ಅಥವಾ ನಾವೇ ಮೊಬೈಲ್ ಆ್ಯಪ್ಗಳಲ್ಲಿ ಈ ಪೋರ್ಟಲಲ್ಲಿ ನಾವೇನಾದರೂ ಅದ್ರ ಸಂಪೂರ್ಣ ಮಾಹಿತಿನ ನಾವು ಕೊಟ್ಟೋದಾದರೆ ಅದರಲ್ಲಿ 2 ಭಾಗ ಇರ್ತದೆ. ಒಂದು ನಮ್ಮ ವೈಯಕ್ತಿಕ ವಿವರವನ್ನು, ಎರಡನೇದು ನಮ್ಮ ಪೊಲೀಸ್ ಠಾಣೆಯಲ್ಲಿ ಮೊಬೈಲ್ ಕಳೆದಿದೆ ಅಂತ ಹೇಳಿ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ನ ವಿವರ ಇರ್ತದೆ. ಆ 2 ವಿಭಾಗಗಳನ್ನು ನಾವು ಪೋರ್ಟಲಲ್ಲಿ ನಾವು ಅಪ್ಲೋಡ್ ಮಾಡೋದಾದಮೇಲೆ ಕೆಲವು ದಿನಗಳಾದಮೇಲೆ ಆ ಮೊಬೈಲ್ಗಳನ್ನು ಬಳಕೆ ಮಾಡ್ತಕ್ಕಂಥ ಕಳ್ಕೊಂಡೋಗಿರ್ತಕ್ಕಂಥವ್ರು ಅಥವಾ ಯಾರು ಕತ್ಕೊಂಡೋಗಿರ್ತಾರಲ್ಲ ಅವ್ರ ಮೊಬೈಲ್ಗಳನ್ನು ಮತ್ತೆ ಅದನ್ನು ಬೇರೆ ಸಿಮ್ ಹಾಕಿನೋ ಅಥವಾ ಬೇರೆ ರೀತಿಯಲ್ಲಿ ಅದನ್ನು ಬಳಕೆ ಮಾಡೋಕ್ಕೆ ಶುರು ಆದಾಗ ನಮಗೆ ಸಿಗ್ನಲ್ ಬರ್ತದೆ. ಸಿಗ್ನಲ್ ಬಂದಾದಮೇಲೆ ಇದು ಯಾರು ಯೂಸ್ ಮಾಡ್ತಿದ್ದಾರೆ ಅವ್ರದ್ದು ಪ್ರೆಸೆಂಟ್ ಅಡ್ರೆಸ್ ಏನಂತ ಮಾಹಿತಿ ಸಿಗುತ್ತೆ. ಆ ಮಾಹಿತಿ ಆಧಾರದ ಮೇಲೆ ನಾವು
ನಮ್ಮ ರಾಷ್ಟ್ರದ ಯಾವುದೇ ಭಾಗದಲ್ಲಿದ್ದರೂ ಸಹ ಅಲ್ಲಿ ಹೋಗಿ ಪತ್ತೆ ಹಚ್ಚಿ ತೊಗೊಂಬಂದಿರ್ತಕ್ಕಂಥದ್ದು ಉದಾಹರಣೆ ಇದೆ. ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಸಹ ಮೊಬೈಲ್ಗಳನ್ನು ಹುಡ್ಕೊಂಬಂದು ಕಳ್ಕೊಂಡಿರ್ತಕ್ಕಂಥವ್ರಿಗೆ ವಾಪಸ್ ಕೊಡುವಂಥ ಕೆಲಸ ಪೊಲೀಸ್ ಇಲಾಖೆ ಮಾಡ್ತಾ ಇದೆ.